ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ನೋಡಾಕತ್ತಿರೋ ರೆಸಿಪಿ ವೆಜಿಟೇಬಲ್ ಪಲಾವ್. ಅದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಂಬರ್ರಿ. ಇವಾಗ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು 3 ಸ್ಪೂನ್ ಹಾಕೋರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಅದಕ್ಕೆ ಮಸಾಲ ಹಾಕೊಳಕತ್ತೀನಿ. ಹೋಲ್ ಮಸಾಲ, ಚಕ್ಕೆ, ಲವಂಗ, ಸಾಜೀರಿಗೆ, ಯಾಲಕ್ಕಿ, ಮೆಣಸು ಮತ್ತು ಒಂದು ಪಲಾವ್ ಎಲೆ ಹಾಕೊಳಕತ್ತೀನಿ. ಇವಾಗ ಅದಕ್ಕೆ ಹೆಚ್ಚಿದ್ದು ಹಸಿಮೆಣ್ಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ರೊಟ್ಟಿ ಚಪಾತಿ ಮಾಡಿ ಬೇಜಾರಾಗೈತಂದ್ರೆ ಈ ಥರ ವೆಜಿಟೇಬಲ್ ಪಲಾವ್ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಆಲೂಗಡ್ಡೆ, ಬಟಾಣಿ, ಗಜ್ಜರಿ, ಬೀನ್ಸು, ಕಾಲಿಫ್ಲವರ್ ಹಾಕಿ ಮಾಡ್ಕೊಳಕತ್ತೀನಿ. ನಿಮ್ಮ ಕಡೆ ಯಾವ ತರಕಾರಿ ಇರ್ತಾವೆ ನೀವು ಆ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು. 1 ಪಾಟ್ ರೆಸಿಪಿನ ಅಂತ ಹೇಳ್ಬೋದು. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಉಪ್ಪು ಚೆಂದಾಗಿ ಹಿಡ್ಕೊತೈತಿ. ಇವಾಗ ಒಂದು ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಬೇಕು. ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ತರಕಾರಿ ಬೇಯಿಸೋ ಹೊತ್ತಿನಾಗ ಉಪ್ಪು ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಟು ಎಲ್ಲ ಅಬ್ಸರ್ವ್ ಆಗ್ತೈತಿ. ವೆಜಿಟೇಬಲ್ಸು ಟೇಸ್ಟ್ ಬರ್ತಾವೆ. ಇವಾಗ ಅದಕ್ಕೆ ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕೊಳಕತ್ತೀನಿ. ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ ಕಲರ್ ಎಷ್ಟು ಚೆಂದ ಕಾಣಕತ್ತೈತಿ, ನೀವು ನೋಡಾಕತ್ತೀರಿ. ಅದಕ್ಕೀಗ ನಾನು 4 ಕಪ್ಪಷ್ಟು ನೀರು ಹಾಕೋತೀನಿ. 2 ಕಪ್ ಅಕ್ಕಿ ತೊಗೊಂಡೆ ನಾನು. 2 ಕಪ್ ಅಕ್ಕಿಗೆ 4 ಕಪ್ಪಷ್ಟು ನೀರು ಹಾಕೋಬೇಕು. ನೀವು ಬೇಕಿದ್ರೆ 5 ಕಪ್ಪೂ ಹಾಕೋರಿ. ಹೊಸದಾಗಿ ಅಡುಗೆ ಕಲಿಯೋರಿಗೆ ಮೆಜರ್ಮೆಂಟ್ ಕರೆಕ್ಟಾಗಿತ್ತಂದ್ರೆ ಅಡುಗೆ ಮಾಡೋದಕ್ಕೂ ಈಸಿ ಆಗುತ್ತೆ. ಇವಾಗ ನೋಡಿರಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಅದು ನೀರು ಕುದೀತಿರ್ಬೇಕಾದ್ರೆ ತೊಳೆದಿಟ್ಕೊಂಡಿರೋದು ಅಕ್ಕಿ ಹಾಕ್ಕೊಳಕತ್ತೀನಿ. ಅಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸಿದ್ರೆ ಸಾಕು. ಯಾಕಂದ್ರೆ ನಾವು ನೀರು ಕುದಿಯಾಕತ್ತಾಗ ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ಬೇಯಕ್ಕೆ ಜಾಸ್ತಿ ಹೊತ್ತೇನು ಬೇಕಾಗಂಗಿಲ್ಲ. 1 ವಿಷಲ್ನಾಗ ಬೆಂದ್ಬಿಡುತ್ತೆ. ಇವಾಗ ನೋಡಿರಿ ನೋಡಾಕತ್ತಿರ್ಬೋದು ನೀವು ಎಷ್ಟು ಚೆಂದ ಕಾಣಕತ್ತೈತಿ. ಟೇಸ್ಟು ಸ್ಮೆಲ್ಲು ಅಷ್ಟು ಮಸ್ತ್ ಬರಾಕತ್ತೈತಿ. ನೀವು ಮನ್ಯಾಗ ಮಾಡ್ಕೊಂಡು ತಿಂದ್ರೆ ನಿಮಗೂ ಇದೇ ಫೀಲ್ ಆಗ್ತೈತಿ. ಇವಾಗ ನಾನು ಪ್ಲೇಟಿಗೆ ಹಾಕೊಳಕತ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.